ಮಹದೇವಪುರದಲ್ಲಿ ರಸ್ತೆ ಗುಂಡಿಯಿಂದ ಅಧ್ವಾನ ಪ್ರಕರಣ. ಅಧ್ವಾನ ಅಷ್ಟೇ ಅಲ್ಲ, ಹಲವು ಪ್ರಾಣಗಳೇ ಹೋಗಿದೆ ಈ ರಸ್ತೆ ಗುಂಡಿಯಿಂದ. ನ್ಯೂಸ್ 18ನ ನಿರಂತರ ವರದಿಯಿಂದ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಬಹಳ ದಿನಗಳಿಂದ ಸ್ಥಗಿತಗೊಂಡಿದ್ದಂತಹ ರಸ್ತೆ ಕಾಮಗಾರಿ ಈಗ ಮತ್ತೆ ಶುರುವಾಗ್ತಾ. ಹಳೆಹಳ್ಳಿ ಗ್ರಾಮದಲ್ಲಿ ಈ ಕಾಮಗಾರಿ ಸ್ಥಗಿತಗೊಂಡಿತ್ತು. ಕಳೆದ 6 ತಿಂಗಳಿಂದ ನಡೀತಾ ಇದೆ ಆಮೆಗತಿಯಲ್ಲಿ ಅಂತ ನಿನ್ನೆ ಅತಿದೊಡ್ಡ ಹೋರಾಟವನ್ನೇ ಅಲ್ಲಿನ ಸಾರ್ವಜನಿಕರು ಮಾಡಿದ್ರು. ಮೋರಿ ಪಕ್ಕದ ರಸ್ತೆ ಗುಂಡಿ ಮುಚ್ಚಿದ್ದಾರೆ. ಈಗ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ತಾತ್ಕಾಲಿಕವಾದಂತಹ ವ್ಯವಸ್ಥೆಗಳಾಗ್ತಾ ಇದೆ. ಇದರ ಜೊತೆಗೆ ಕಾಮಗಾರಿ ಕೂಡ ಮುಂದುವರಿತಾ ಇದೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಪಿಡಿಒ ನರ್ಮದಾ ನೇತೃತ್ವದಲ್ಲಿ ರಸ್ತೆ ಕಾಮಗಾರಿ ಶುರುವಾಗಿದೆ. ಅಧಿಕಾರಿಗಳಿಗ ಸ್ಪಂದಿಸ್ತಾ ಇದ್ದಾರೆ. ನಿರಂತರ ವರದಿ ನಂತರದಲ್ಲಿ ನ್ಯೂಸ್ 18ನಲ್ಲಿ ಈ ಬಗ್ಗೆ ಧ್ವನಿ ಎತ್ತಿದ ನಂತರದಲ್ಲಿ ರಸ್ತೆ ಪಕ್ಕದ ವಿದ್ಯುತ್ ಕಂಬವನ್ನ ತೆರವುಗೊಳಿಸಿದ್ದಾರೆ. ಕಾಮಗಾರಿ ಮುಂದುವರಿತಾ ಇದೆ. ನ್ಯೂಸ್ 18 ನಿರಂತರ ವರದಿಯಿಂದ ರಸ್ತೆ ಕಾಮಗಾರಿ ಕೊನೆಗೂ ಶುರುವಾಗಿದೆ. ರಸ್ತೆ ಸರಿ ಇಲ್ಲದ ಹಿನ್ನೆಲೆಯಲ್ಲಿ ಪ್ರತಿನಿತ್ಯವೂ ಕೂಡ ಅಪಘಾತಗಳು ಆಗ್ತಾನೆ ಇತ್ತು. ಈ ಕಾಮಗಾರಿ ಆರಂಭ ಆಗಿ ಇಲ್ಲಿವರೆಗೂ 5 ಜನ ಜೀವ ಕಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಬೈಕ್ನಿಂದ ಬಿದ್ದು ಮಗುವಿನ ಮೇಲೆ ಕಾರ್ ಹರಿದಿತ್ತು. ಆ ಮಗು ಸ್ಪಾಟ್ ಔಟ್ ಆಗಿತ್ತು, ಸ್ಥಳದಲ್ಲೇ ಸಾವನ್ನಪ್ಪಿತ್ತು. ಈ ಘಟನೆಯಿಂದ ಅಧಿಕಾರಿಗಳ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ಆಯಿತು ಅಲ್ಲಿನ ಸ್ಥಳೀಯ ನಿವಾಸಿಗಳಿಂದ. ಮೇಲಿಂದ ಮೇಲೆ ಈ ಬಗ್ಗೆ ಎಷ್ಟೇ ಪ್ರಶ್ನೆಗಳನ್ನು ಮಾಡಿದ್ರು ಕೂಡ, ಕೇಳ್ತಾ ಇದ್ರು ಕೂಡ ಯಾರೂ ಸ್ಪಂದಿಸ್ತಾ ಇಲ್ಲ ಅಂತ ಶಾಸಕಿ ಮಂಜುಳಾ ಲಿಂಬಾವಳಿ ಹಾಗೂ ಪಿಡಿಒ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಯಾಕಂದ್ರೆ ಈ ಅನೇಕ ಘಟನೆಗಳು ಹೋಗ್ಲಿ, ಅಟ್ಲೀಸ್ಟ್ ಮೊನ್ನೆ ಆದಂಥ ಆ ಮಗುವಿನ ಸಾವಿನ ಪ್ರಕರಣ ಕೂಡ ಈ ಸ್ಥಳೀಯ ಶಾಸಕಿ ಆಗಿರುವಂಥ ಮಂಜುಳಾ ಲಿಂಬಾವಳಿಯರಿಗೆ ಗೊತ್ತೇ ಇಲ್ಲ ಅನ್ನುವಂಥ ಉತ್ತರವನ್ನ ನಮಗೆ ಕೊಟ್ಟಿರುವಂಥದ್ದು ನ್ಯೂಸ್ 18 ಅವರು ನಾವು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ. ಸೊ ಹಾಗಾಗಿ ಇದು ವ್ಯಾಪಕವಾಗಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ನಂತರದಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈಗ ಇನ್ನು ರಸ್ತೆ ಅಪಘಾತದಲ್ಲಿ 2 ವರ್ಷದ ಮಗು ತ್ರಿಶೂಲ್ ಸಾವನ್ನಪ್ಪಿತ್ತು. ಮಗು ಸಾವನ್ನಪ್ಪಿದ ರಸ್ತೆಗೆ ಈಗ ಮರಳು ಜಲ್ಲಿಕಲ್ಲು ಹಾಕಿ ಸರಿಪಡಿಸುವಂತ ಕೆಲಸ ಆಗ್ತಾ ಇದೆ. ನ್ಯೂಸ್ 18ನ ನಿರಂತರ ವರದಿ ಬೆನ್ನಲ್ಲೇ ಈಗ ಕೆಲಸ ಶುರುವಾಗಿದೆ. ರಸ್ತೆ ಕಾಮಗಾರಿ ನೋಡಿ ಸಮಾಧಾನಗೊಂಡಿದ್ದಾರೆ ಮೃತ ಮಗುವಿನ ತಾತ ರಾಘವೇಂದ್ರ ಅವರು. ನೋವಲ್ಲೇ ನ್ಯೂಸ್ 18ಗೆ ಧನ್ಯವಾದ ತಿಳಿಸಿದ್ದಾರೆ. ಅಂತೂ ಇಂತೂ ಒಂದು ಸಾವಿನ ಬಳಿಕ ಕಿತ್ತಗನೂರು ಗ್ರಾಮ ಪಂಚಾಯತಿಯ ಸಿಬ್ಬಂದಿ ಎಚ್ಚೆತ್ತುಕೊಂಡಿದ್ದಾರೆ. ಇದೇ ರಸ್ತೆಯಲ್ಲಿ 2 ದಿನದ ಹಿಂದೆ ಒಂದು ಮಗು, ಅದು 2 ವರ್ಷನೂ ಕೂಡ ಆಗಿದ್ದಿಲ್ಲ, 22 ತಿಂಗಳ ಮಗು ತ್ರಿಶೂಲ್ ಸಾವನ್ನಪ್ಪಿತ್ತು. ಅದಕ್ಕೆ ರಸ್ತೆ ಅಪಘಾತಕ್ಕೆ ಕಾರಣ ಆಗಿದ್ದು ಈ ಮೋರಿ ಮತ್ತು ಅಕ್ಕಪಕ್ಕದ ರಸ್ತೆಯಲ್ಲಿರುವಂಥ ವ್ಯತ್ಯಾಸ. ಇದೀಗ ಎಚ್ಚೆತ್ತುಕೊಂಡಂಥ ಕಿತ್ತಗನೂರು ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳು ಈಗ ಮೊದಲು ಮರಳನ್ನು ಹಾಕುವಂಥ ಕಾರ್ಯ ಮಾಡಿದ್ರು. ಇದೀಗ JCB ಮೂಲಕ ಜಲ್ಲಿಕಲ್ಲನ್ನು ಹಾಕಿ ಜಲ್ಲಿಕಲ್ಲು ಭಾಗ್ಯವನ್ನು ಕೊಡ್ತಾ ಇದ್ದಾರೆ ಹಳೆಹಳ್ಳಿಯ ಗ್ರಾಮದ ಜನತೆಗೆ. ಇಲ್ಲಿ ಓಡಾಡ್ತಿರುವಂಥ ಸಾವಿರಾರು ವಾಹನ ಸವಾರರಿಗೆ ಇದು ತಾತ್ಕಾಲಿಕ ಶಮನ ಅಂತ ಹೇಳ್ಬೋದು. ತಾತ್ಕಾಲಿಕವಾದಂಥ ಸಮಸ್ಯೆ ಏನಿದೆ, ಈ ಸಮಸ್ಯೆಗೆ ತಾತ್ಕಾಲಿಕವಾದಂಥ ಪರಿಹಾರ ಸಿಗ್ತಾ ಇರೋದು JCB ಮೂಲಕ ಜಲ್ಲಿಕಲ್ಲನ್ನು ಹಾಕಿ ಸಮತಟ್ಟು ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ರಸ್ತೆಯುದ್ದಕ್ಕೂ ಕೂಡ ಮಾಡ್ತಾ ಇದ್ದಾರೆ. ಇದು ತಾತ್ಕಾಲಿಕ ಸಮಸ್ಯೆಗೆ ಪರಿಹಾರ ಮಾತ್ರ, ಶಾಶ್ವತ ಪರಿಹಾರ ಆಗಬೇಕು. ರಸ್ತೆ ಕಾಮಗಾರಿ ಏನು ನಿಂತ್ಕೊಂಡಿತ್ತು ಅದು ಇಮಿಡಿಯೇಟಾಗಿ ಆಗಬೇಕು. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿರುವಂಥ ಸ್ಥಳೀಯರಿದ್ದಾರೆ. ಅದರಲ್ಲೂ ಕೂಡ ಆ ಮೃತರಾದಂಥ ತ್ರಿಶೂಲ್ ಏನಿದ್ದಾರಲ್ಲ ಅವರ ತಾತ, ಅವ್ರನ್ನ ಮಾತಾಡ್ಸೋ ಹೋಗೋಣ. ಸರ್, ಈಗ ಜಲ್ಲಿಕಲ್ಲು ಆಗ್ತಾ ಇದ್ದಾರೆ ಸರ್, ಇದು ತುಂಬ ಒಳ್ಳೆ ಬೆಳವಣಿಗೆ. ನಮ್ಗೆ ಒಂದು ಕಡೆ ನೋವಿದ್ರೂ ಇದು ಒಂದು ಸಂತೋಷಕರವಾದ ವಿಷಯ. ಇದಕ್ಕೆ ನಾವು ತುಂಬುವುದರಿಂದ ಧನ್ಯವಾದ ಹೇಳ್ತೀವಿ ನಿಮ್ಮ ನ್ಯೂಸ್ 18ಗೆ. ಯಾಕೆಂದರೆ ಇದು ನೀವು ಇಲ್ಲದೇ ಇದ್ದರೆ ಇದು ಸಾಧ್ಯನೇ ಆಗ್ತಾ ಇರಲಿಲ್ಲ. ಇವತ್ತು ಏನಾದರೂ ಒಂದು ಒಳ್ಳೆ ಕೆಲಸ ಆಗ್ತಾಯಿದೆ ಅಂತಂದರೆ, ಈ ನಮ್ಮ ಮಗುದು ಪ್ರಾಣ ತ್ಯಾಗ ಆದಮೇಲೆ ಇದಾಗ್ತಾಯಿದೆ ಅಂದರೆ ನಾವು ಧನ್ಯವಾದ ಹೇಳಬೇಕು ನಮ್ಮ ನ್ಯೂಸ್ ಮೀಡಿಯಾಗೆ ಮತ್ತು ಇಲ್ಲಿರೋ ಸಿಟಿಸನ್. ಟೆಂಪ್ರವರಿ ಅಂತ ಅನಿಸ್ತಿಲ್ವ ಸರ್? ಇದು ಈಗ ಟೆಂಪ್ರವರಿ ತಾತ್ಕಾಲಿಕವಾಗಿ ಮಾಡ್ತಿದ್ದಾರೆ, ಆದರೆ ಒಳ್ಳೆ ಬೆಳವಣಿಗೆ. ಅಟ್ಲೀಸ್ಟ್ ಶುರು ಮಾಡಿದ್ದಾರೆ. ಇದು ಹಿಂಗೆ ಇದಾಗಬಾರ್ದು, ಇದನ್ನು ಕಂಟಿನ್ಯೂ ಮಾಡಿ ಬಹುಶಃ ಈ ಕೆಲಸವನ್ನು ಮಾಡಿದ್ರೆ ಮಗು ಕೂಡ ಉಳಿತಾ ಇತ್ತು, ಜನರು ಸುರಕ್ಷಿತವಾಗಿ ಓಡಾಡ್ತಾ ಇದ್ರು. ಸತ್ಯ ಸರ್, ನಿಜವಾದ ಮಾತು. ಇದು ಮುಂಚೆನೇ ಆಗಿದ್ದಿದ್ರೆ ಇದು ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಮ್ಮ ಮಗು ಕಳ್ಕೊಳಕ್ಕೆ ಇದಾಗ್ತಾ ಇರಲಿಲ್ಲ, ಆಗಬಾರ್ದಾಗಿತ್ತು. ದೈವಿಚ್ಛೆ ಏನೋ ಆಗಿಬಿಟ್ಟಿದೆ. ಇನ್ಮೇಲೆ ಆದರೂ ಇದನ್ನು ಹಿಂಗೆ ಬಿಡದೆ ಇದನ್ನು ಪರಿಪೂರ್ಣವಾಗಿ ಕ್ಲೀನ್ ರೆಡಿ ಮಾಡಿ ಜನಗಳಿಗೆ ಅನುಕೂಲವಾಗಿ ಓಡಾಡೋಕ್ಕೆ ವಾತಾವರಣ ಮಾಡಿಕೊಡ್ಬೇಕು ಅಂತ ತುಂಬ ಹೃದಯದಿಂದ ಹೇಳ್ಕೊಳ್ತೀನಿ. ನಿಮಗೂ ನ್ಯೂಸ್ 18ಗೂ ತುಂಬ ಹೃದಯದ ಧನ್ಯವಾದಗಳು. ನೀವು ಹಗಲು ರಾತ್ರಿ ನಮ್ಮ ಜೊತೆಲಿದ್ದು ನಮಗೆ ಸಹಕಾರ ಮಾಡಿದ್ದೀರಾ. ಇದೇ ಥರ ರೋಡ್ ಆಗೋ ಗಂಟ ನೀವು ನಮಗೆ ಸಹಕಾರ ಮಾಡಬೇಕು ಅಂತ ನಾವು ಕೋರ್ಕೋತೀವಿ ಸರ್. ಖಂಡಿತ. ಯಾಕಂದರೆ ಕಳೆದ 2 ದಿನಗಳ ಹಿಂದೆ ಈ ರಸ್ತೆಯಲ್ಲಿ ಓಡಾಡಲಿಕ್ಕೂ ಕೂಡ
ಕಷ್ಟ ಇತ್ತು. ಇನ್ಫ್ಯಾಕ್ಟ್ ಈಗಲೂ ಕೂಡ ಜಲ್ಲಿಕಲ್ಲಿಯಲ್ಲಿ ಓಡೋದು ಸುಲಭ, ವೆಹಿಕಲ್ಗಳ ಮೂವ್ಮೆಂಟ್ ಆಗೋದು ಸುಲಭದ ಮಾತಲ್ಲ. ಬಟ್ ಟೆಂಪ್ರವರಿಯಾಗಿ ಇದು ಓಕೆ, ಬಟ್ ಆದರೆ ಟೆಂಪ್ರವರಿ ಸೊಲ್ಯೂಷನ್ ಬೇಡ. ಇಲ್ಲಿರುವಂಥ ಜನರಿಗೆ ಬೇಕಾಗಿರೋದು ಪರ್ಮನೆಂಟ್ ಸೊಲ್ಯೂಷನ್. ತಮ್ಮ ಪಾಡಿಗೆ ಏನು ಕಾಮಗಾರಿ ವ್ಯಾಪ್ತಿ ಏನಿದೆ ಆ ಕಾಮಗಾರಿ ಆಗ್ಬಿಟ್ಟಿದ್ರೆ ಬಹುಶಃ ಈ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದ್ದಿಲ್ಲ. ಆ ಸಮಸ್ಯೆ ಬೇಗ ಆಗಲಿ, ಅಲ್ಲಿವರೆಗೂ ಕೂಡ ನ್ಯೂಸ್ 18 ನಿರಂತರವಾಗಿ ವರದಿಯನ್ನು ಮಾಡುತ್ತೆ, ಅದರ ಪರಿಶೀಲನೆಯನ್ನು ಕೂಡ ಮಾಡುತ್ತೆ. ಅಧಿಕಾರಿಗಳನ್ನು ಎಚ್ಚರಗೊಳಿಸುವಂಥ ಕಾರ್ಯ ಅನಿವಾರ್ಯವಾಗಿ ಮಾಡಬೇಕಾಗಿದೆ. ಇದು ನ್ಯೂಸ್ 18 ಇಂಪ್ಯಾಕ್ಟ್ ವರದಿ. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕಳೆದ 6 ತಿಂಗಳಿಂದ ನೆನೆಗುದಿಗೆ ಬಿದ್ದಂತಹ ರಸ್ತೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇತ್ತು. ಇದರಿಂದ 4 ಜನ ಸಾವನ್ನಪ್ಪಿದ್ದಾರೆ, ಈ ಮಗು ಸೇರಿದಂಗೆ. ಈಗ ಮಗುವಿನ ಸಾವಿನ ನಂತರದಲ್ಲಿ ಕೊನೆಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅದರಲ್ಲೂ ಕೂಡ ನ್ಯೂಸ್ 18ನಲ್ಲಿ ನಿರಂತರವಾದಂಥ ವರದಿ ಪ್ರಸಾರ ಆದಮೇಲೆ ಹಗಲು ರಾತ್ರಿ ಅಲ್ಲಿನ ಸ್ಥಳೀಯರ ಅಳಲನ್ನ ಕೇಳೋಕೆ ನಾವು ಕೂಡ ನಿಂತ್ಕೊಂಡಿದ್ವಿ. ಈ ಸಮಸ್ಯೆ ಬಗೆಹರಿವರೆಗೂ ಕೂಡ ನಾವು ಬಿಡದೇನೆ ನಿರಂತರವಾಗಿ ವರದಿ ಮಾಡಿದಂತಹ ಫಲಶ್ರುತಿಯನ್ನು ಈಗ ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಕಾಮಗಾರಿ ಆರಂಭ ಆಗಿದೆ.